ಇಲ್ಲಿ ಶೂಟಿಂಗ್ ನಡೀತಾ ಇದೆ, ಬಂದ್ಬಿಟ್ಟು ಕಿವಿಗ ಅಂದ್ರೆ ನಾನೇನ್ ಹೇಳಲ್ಲ. ಅಲ್ಲ ನನ್ ಮನೆಯವ್ರಿ ನನ್ ಕಿವಿ ಗುರ್ರ ಗುರ್ರ ಅಂತಿದ್ದೆ, ಅದಕ್ಕೆ ತಿರುಗಿಸ್ತಾ ಇದ್ದೇನೆ. ನೀವೇನಂತ ಹೇಳಿದ್ರೆ ಆ ಕಡೆ ಶೂಟಿಂಗ್ ಮಾಡ್ತಾ ಇದ್ರೆ ಈ ಕಡೆ ಹೋಗಿ ಅಂದ್ರಲ್ಲ, ಅದಕ್ಕೆ ಇತ್ತಾಗ ಬಂದೆ. ನಾನು ಈ ಮನೆ ಬಾಡಿಗೆ ತಗೊಂಡು 75,000 ಕೊಟ್ಬಿಟ್ಟು 75 ಲಕ್ಷ ಕೊಟ್ಟು ನಾನು ಮನೆ ಕಟ್ಸಿದ್ದೀನಿ ರೀ. ಇಷ್ಟ ಆಯ್ತಾ ಇರಿ, ಇಲ್ಲ ಜಾಗ ಖಾಲಿ ಮಾಡಿ. ಅಮೃತರ ಬರ್ರಿ ಬರ್ರಿ ಹೇಳಿ ಗೊಬ್ರ. ಇವ್ನು ಯಾವನ್ರಿ ಅವನು? ಶೂಟಿಂಗ್ ಮಾಡೋದ್ ಮಧ್ಯೆ ತೊಂದರೆ ಕೊಡ್ತಾವನ? ಅಯ್ಯೋ ಗೊಬ್ರ, ಅವ್ನ್ ಬೇಕು ಅಂತ ಮಾಡ್ತಿದ್ದಾನೆ. ಅವನ್ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ. ನೋಡಿ ನಾನಿದ್ದೀನಿ, ಆರಾಮಾಗಿ ಶೂಟಿಂಗ್ ಮಾಡಿಪ್ಪ. ಡೈಲಾಗ್ ಕರೆಕ್ಟ್ ಆಗಿ ಹೇಳಕ್ ಬರಕಿಲ್ಲ. ಓಕೆ ಓಕೆ, ಈ ಸೀನ್ ಮಾಡಕಡ್ರಿ. ಓಕೆ ಸರ್. ಹೀರೋ ಈಗ ನಿಮ್ಗೆ ಫೋನ್ ಮಾಡ್ತಾನೆ. ಓಕೆ, ಹೀರೋ ಫೋನ್ ಮಾಡ್ತಾನೆ. ನೀವು ಫೋನ್ ಮಾಡಿ, ಹಲೋ ನಾನು ಯಾವಾಗ ಕಟ್ಕತ್ತೀಯ? ಎಲ್ಲ ಲ್ಯಾಗ್ ಹೊಡಿತಾ ಇದೆಯಾ ಎಲ್ಲ. ಕಟ್ಕತ್ತೀಯ ಕಟ್ಕತ್ತೀಯ ಅಂತ ಹೇಳ್ಬೇಕು. ಓಕೆ ಓಕೆ, ಕೋಪದಲ್ಲ ಅಳುಲ್ಲ ಅಳ್ತಕಂಡ್ರಿ ಮೋಸ ಮಾಡಿರೋನು. ಓಕೆ, ಅಳ್ತ ನೀವು. ರೆಡಿ 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 ರೆಡಿ. ಅಲ್ಗೊಂದು ಬೇಬಿ ತಂದು ಹಾಕು ಈ ಕಡೆಗೆ. ಏನೋ ಮಾಡ್ತಾ ಇದ್ಯಾ? ಬೇಬಿ ಎತ್ತಿಡ್ತಿದ್ದೆ. ಬೇಬಿ ಅಂದ್ರೆ ಇವ್ರೆಲ್ಲ ಕಣೋ, ಆಚಲಿರೋ ಬೇಬಿ. ನೀನ್ ಯಾವ ಕ್ಯಾಮ್ರಾದಲ್ಲಿ ಕೆಲಸ ಮಾಡಿದ್ಯೋ? ನಾನು ಸಿಸಿ ಕ್ಯಾಮ್ರಾ. ಬೇಗ ಬೇಗ ಶೂಟ್ ಮಾಡಿ ಕಳ್ಸಿಲ್ಲ, ನಾನು ಹೋಗ್ತೀನಿ. ನೀನ್ ಹೋಗ್ಬೇಕಾ? ಲೇ, ಬೇರೆ ಹೀರೋನ್ ಯಾರು ಇದಾರೇನಾ? ಸರ್ ಬ್ಯೂಟಿಫುಲ್ ಹೀರೋಯಿನ್. ಯಾರಮ್ಮ ನೀನು? ಸರ್ ಶುಕ್ರಿಯಾ. ಇವಳೇನೋ ಶುಕ್ರವಾರ ಅಂತವಳೆ. ಇವತ್ ಶನಿವಾರ ಅಂತ ಹೇಳಿ. ಸರ್ ನಾನು ಯಾರು ಗೊತ್ತಾಗಿಲ್ವಾ? ಗೊತ್ತಾಗ್ಲಿಲ್ಲ, ಹೇಳಮ್ಮ. ಅದೇ ಸರ್, ನಿಮ್ ಫಸ್ಟ್ ಫಿಲ್ಮ್ ಅಲ್ಲಿ ನನ್ನನ್ನು ಹಾಕೊಂಡು ಮಾಡಿದ್ರಲ್ಲ. ಸರ್, ನೀವು ಬರೀ ಒಂದ್ ಸಿನಿಮಾದಲ್ಲಿ ಹಾಕೊಂಡ್ ಮಾಡಿದ್ದಕ್ಕೆ ಇಷ್ಟು ಡೆವಲಪ್ಮೆಂಟ್ ಆಗಿದೆ. ಈ ಸಿನಿಮಾದಲ್ಲಿ ಹಾಕ ಮಾಡ್ಬಿಟ್ರೆ ಫುಲ್ ದೊಡ್ಡ ಹೀರೋಯಿನ್ ಆಗ್ಬಿಡ್ತಾರ ಅಷ್ಟೇ. ಆಪ್ಕ ಕೃಪಾ ನನ್ನ ಎಲ್ಲ ಪಕ್ಕ ಎಲ್ಲ ಪಕ್ಕ ಆಗಿದ್ಯಾ? ನೋಡಿ ನೋಡಿ. ಹಲೋ, ನೋಡ್ಕೊಳ್ಳಿ. ಡೈಲಾಗ್ ಇಳಿದು ಕೊಡ್ತೀನಿ ಕಣ. ಓಕೆ, ರೆಡಿ ರೆಡಿ ರೆಡಿ. ಒಂದು ಡೈಲಾಗ್ ಹೇಳಿ ಕೊಡ್ತೀನಿ. ಪಟ 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 ಅಂತ ಹೇಳ್ಬಿಡ್ಬೇಕು. ಓಕೆ. ನಿನ್ನ ತೊಳ್ಳಲಲ್ಲಿ ಏನೋ ಆನಂದ, ನನಗೂ ನಿನಗೂ
ಏನಿದು ಹೆಸರು ನೀ ನನ್ನ ಉಸಿರು ಬಸಿರು ಇದೇನು ತೊಲೋಲ ತಿಕ್ಕಿದ್ರೆ ಅದೇ ಡೈಲಾಗ್ ಹೇಳ್ತಾ ಇದೆಯಲ್ಲ. ನೀವು ಅವತ್ತು ಹೇಳ್ಕೊಟ್ಟಿರೋದು ಇನ್ನೂ ಹಾಗೆ ಪಕ್ಕಾಯೇ ಸರ್. ಅದೊಂದೇ ಡೈಲಾಗ್ ಕಲ್ತಿರೋದ್ ನೀನು. ಹಂಗಾರೆ ಈ ಡೈಲಾಗ್ ಕಲಿಬೇಕು, ಇನ್ನೊಂದು ನಾನು 40 ಸಿನಿಮಾ ಮಾಡ್ಬೇಕು. ನೀನ್ ಬೇಕಾಗಿಲ್ಲ ನೋಡಿ, 1.5 ಲಕ್ಷ ಕೊಟ್ಟು ಫಾರಿನ್ ಇಂದ ಕರ್ಸಿದೀನಿ, ಇವಳನ್ನೇ ಹಾಕೊಂಡ್ ಸಿನಿಮಾ ಮಾಡ್ತೀನಿ. ಸರ್ ನಾನು 150 ರೂಪಾಯಿಗೆ ಬಂದ್ಬಿಡ್ತೀನಿ ಸರ್. ಅಯ್ಯೋ ನನ್ನ ಕಷ್ಟದ ಕೇಳೋರು ಯಾರು ಇಲ್ಲ. ನನ್ನ ಕಲೆನ ತುಳಿತಿದ್ದಾರೆ ಯಾರು? ಅವರು. ಅಯ್ಯೋ ತಲೆ ಕೆಡಿಸ್ಕೊಬಿಡಿ ಬಿಡಿ. 1 ಸಿನಿಮಾದಲ್ಲಿ ತುಳಿಬಹುದು, 2 ಸಿನಿಮಾದಲ್ಲಿ ತುಳಿಬಹುದು. ಇವತ್ತಲ್ಲ ನಾಳೆ ನಿಮ್ಗೆ ಒಳ್ಳೆ ಚಾನ್ಸ್ ಸಿಕ್ಕಿ ಹೀರೋಯಿನ್ ಆಯ್ತೀರಿ, ಹೇಳ್ಬೇಡಿ ಪ್ಲೀಸ್. ಇಷ್ಟು ಸಮಾಧಾನ ಮಾಡೋರು ಯಾರು ಇರ್ಲಿಲ್ಲ. ಹೇಳಕ್ ಹೋಗ್ಬಿಡಿ ಸರ್, ಒಂದು ಡೈಲಾಗ್ ಹೇಳ್ತೀನಿ. ಹೇಳಿ, ಹೇಳಿ. ನಿನ್ನ ತೊಳಲಲ್ಲಿ ಕರೆಕ್ಟ್ ಆಗಿ ಹೇಳ್ತೀರಿ. ಸಮಾಧಾನ ಸಮಾಧಾನ. ಆ ತಾಯಿ ಸಾಯ ಸೀನ್ ಇದೆಯಲ್ರಿ, ಅವಳು ಕೊಡೋ ಅಂತ ತತ್ಕೊಂಡು ಅದನ್ನ ಒಂಚೂರು ಕಂಪ್ಲೀಟ್ ಮಾಡಿಸಿ ರೆಕಾರ್ಡ್ ಮಾಡ್ರಿ, ಅದನ್ನ ನಾಳೆ ಟೆಲಿಕಾಸ್ಟ್ ಮಾಡ್ಕೊಳ್ಳೋಣ. ಓಕೆ ಸರ್. ಒಂದ್ ನಿಮಿಷ. ಅಯ್ಯಪ್ಪ, ರೋಲಿಂಗ್ ಆಕ್ಷನ್. ಅಮ್ಮ, ಯಾಕಮ್ಮ ನನ್ನ ಬಿಟ್ಟು ಹೋದೆ? ನಾನಿನ್ನು ಎಷ್ಟು ಪ್ರೀತಿ ಮಾಡ್ತಿದ್ದೆ ಗೊತ್ತಾ ಅಮ್ಮ? ನನ್ನ ಬಿಟ್ಟು ಹೇಗಿರ್ಲಿ ಅಮ್ಮ? ಏನ್ ಮಾಡ್ಲಿ ಅಮ್ಮ? ಕಾಟೇಟ್ ಸಕ್ಕತ್ತ ಮಾಡಿದ್ವಿ ಮೇಡಮ್. ಸತ್ತಿರೋ ತಾಯಿ ಹಂಗೆ ಎತ್ಬಿಡೋಳಿ, ನಾನು ಸ್ವಲ್ಪ ತತ್ತಿದ್ರೆ ಸಕ್ಕತ್ತ ಮಾಡಿದ್ವಿ ನೋಡ್ರಿ. ನಾಳೆಗೆ ಇದೆಲ್ಲ ಎಡಿಟಿಂಗ್ ಮಾಡ್ಬಿಟ್ಟು ಕಲರ್ಸ್ ಕನ್ನಡದಲ್ಲಿ ಮಾರ್ನಿಂಗ್ ಟೆಲಿಕಾಸ್ಟ್ ಮಾಡ್ಬಿಡು. ಓಕೆ ಓಕೆ. ಆಲ್ರೆಡಿ 2 ಮಿಲಿಯನ್ಸ್ ನೋಡೋರೆ. ಯಾವ ಸಿನಿಮಾ ಅದು? ಅದೇ ಇಲ್ಲಿ ಮಾಡ್ತಾ ಇದ್ರೆ ಲಾಸ್ಟ್ ಸಿನಿಮಾ. ನಾನು ಇನ್ನು ಟೆಲಿಕಾಸ್ಟ್ ಗೆ ಕೊಟ್ಟಿಲ್ವಲ್ಲ, ಅದ ಹೆಂಗೆ ನೋಡ್ಬಿಟ್ರು? ನಾ ಫುಲ್ ಲೈವ್ ಹೋಗಿದ್ದೀನಿ ಕಣ. ಇಲ್ಲಿ ಬಂಡವಾಳ ಆಗ್ತಂದ್ ಗತಿ ಏನ್ರು? ಅಮೃತವ್ರ ಬರ್ರಿ ಇಲ್ಲಿ. ಮತ್ತೆ ತೊಂದ್ರೆ ಕೊಟ್ಟ ಏನ್ರಿ? ತೊಂದ್ರೆ ಕೊಡದಲ್ಲ, ನನ್ನ ಮನೇನೆ ಹಾಳು ಮಾಡ್ಬಿಟ್ಟ. ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದ್ ಸಿನಿಮಾ ಪೂರ KGF ತರದ ಮುಗಿಸಿದ್ದೀನಿ. ಈ ನನ್ನ ಮಗ ಲೈವ್ ಹೋಗ್ಬಿಟ್ಟು ಜನಕ್ಕೆಲ್ಲ ತೋರಿಸ್ಬಿಟ್ಟನೆ, ನನ್ ಬಂಡವಾಳ ಎಗ್ರಿ ಬರುತ್ತಾ? 1 ನಿಮಿಷ. ಲೇ 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 ಮುದ್ಕ ನನ್ ಮಗನೇ. ಕನ್ನಡ ಸಿನಿಮಾ ನೋಡ್ಬೇಕಾದ್ರೆ ಡೋಂಟ್ ಡಿಸ್ಟರ್ಬ್ ಮೀ. ಇವ್ನ್ ಹೇಗಾದ್ರೂ ಮಾಡಿ ಪಾಠ ಕಲ್ಸ್ಬೇಕಲ್ಲ. ಪಾಠ ಆಮೇಲೆ ಕಲ್ಸುರಿ, ನನ್ ನಷ್ಟ ಹೆಂಗ್ ತುಂಬ್ಕೊಡ್ತೀರಾ ಅದನ್ನ ಹೇಳಿ. ನಾನಿದ್ದೀನಿ ಗೊಬ್ರ. ಈ ಮನೆ ಹೇಗೋ ನನ್ನ ಹೆಸರಲ್ಲಿದೆ ಗೊಬ್ರ. ಈ ಮನೆ ನಾನು ನಿನ್ನ ಹೆಸರಿಗೆ ಬರ್ಕೊಡ್ತಾ ಇದ್ದೀನಿ. ನನ್ನ ಹೆಸರಿಗೆ ಬರ್ಕೊಟ್ಬಿಟ್ಟು ನೀವೆಲ್ಲಿ ಇರ್ತೀರಿ? ಯೋನಿಗೆ ಡಿವೋರ್ಸ್ ಕೊಟ್ಬಿಟ್ಟು ನಿನ್ ಜೊತೆ ಮದ್ವೆ ಆಗ್ತೀನಿ. ಸಾಕ್ ತಗತೀನಿ ಅನ್ಕಂದ್ರ ಇವಳನ್ನ ನೀನ್ ಮದ್ವೆ ಆದ್ರೆ ಇವಳನ್ನ ನಾನ್ ಮದ್ವೆ ಆಯ್ತೀನಿ. ನಿನ್ನ ತೊಳಲಲ್ಲಿ ಅಯ್ಯೋ
ಮನೆ, ಈ ಶೂಟಿಂಗು, ಜನರೇಟರ್ ಸೆಟ್ ಕ್ಯಾರವನ್ ಅನ್ಕೊಂಡಿರುವಂತ ಹೀರೋಯಿನ್. ಆಹಾ, ಇನ್ನ ಡಬಲ್ ಮೀನಿಂಗ್ ಅನ್ನ ಕನ್ಸಲ್ಲೂ ಯೋಚನೆ ಮಾಡದೇ ಇರುವಂತ ಮನೆಯ ಮಾಲೀಕ. ಇನ್ನ ನಿನ್ನ ತೊಲದಲ್ಲಿ ಆಹಾ, ಇಂತ ಒಳ್ಳೆ ಅದ್ಭುತವಾದ ಡೈರೆಕ್ಟ್ರು, ಸಿಸಿ ಕ್ಯಾಮ್ರಾಮನ್. ಒಟ್ಟಲ್ಲಿ ನೀವು ತೋರಿಸಿದಂತ ಸಿನಿಮಾ ನಮ್ಮ ಜಡ್ಜಸ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳ. ಶ್ರುತಿ ಮೇಡಮ್, ಕನ್ನಡ ಸಿನಿಮಾ ನಮ್ಮ ಭಾರತದ ಮಾತ್ರ ಅಲ್ಲ, ಇಡೀ ಜಗತ್ತೇ ತಿರುಗಿ ನೋಡೋಂತ ಸಿನಿಮಾ ಮಾಡ್ತಾ ಇದೆ. ಅದ್ರಲ್ಲಿ 2 ಮಾತಿಲ್ಲ. ಹೌದು, ನಮ್ಮ ಹುಡುಗರು ಇದಾರಲ್ಲ, ಎತ್ತಾಗ ತಿರುಗ ಕುತ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ. ಆತರ ಸಿನಿಮಾ ಮಾಡ್ತಾ ಇದ್ದೀನ. ಏನೋ ನಿನ್ ಪಿಕ್ಚರ್ ಹೀರೋಯಿನ್, ಸಿನಿಮಾಗೆ ಹೀರೋಯಿನ್ ಆಗಿ ಆಕ್ಟ್ ಮಾಡ್ಬೇಕು ಅಂತ ಬಂದಂಗಿಲ್ಲ, ಸೀಮಂತಕ್ ರೆಡಿಯಾಗಿ ಬಂದಂಗಿತ್ತು. ಆಕ್ಚುಲಿ ನಾನು ಹಂಗೆ ಅನ್ಕೊಂಡೆ, ಯಾವ್ದೋ ಬಸ್ರಿ ಹೆಂಗ್ಸೆ ಬಂದ್ಬಿಟ್ಟದಲ್ಲ ಆಡಿಷನ್ಗೆ. ಹೇಳ್ಕೋಬೇಕು ಅಂತ ನೆನ್ಪು ಪಾಂಡೆ ನಿನ್ನ ತೊಲಲಲ್ಲಿ ದಂಡ್ರಾಜ್, ಯಾಕ್ರಿ ಆ ಕಾಸ್ಟ್ಯೂಮ್ ಎಲ್ಲ ಸರಿ ಮಾಡ್ಕೊಂಡ್ ಬರಕ್ ಆಗಲ್ವೇನ್ರಿ? ನಂಗೆ ನೆನಪೇ ಆಗ್ಲಿಲ್ಲ. ಒಂದ್ ನಿಮಿಷ, ನಿಮ್ ಕಷ್ಟ ಅರ್ಥ ಆಗ್ತದೆ. ಆರಾಮ್ಸೆ ಮಾತಾಡಿ, ಆರಾಮ್ಸೆ. ಹೊಟ್ಟೆನೆಲ್ಲ ಫ್ರೀ ಆಗಿ ಬಿಟ್ಟು ಹೊಟ್ಟೆ ಮಾತಾಡಿ. ಹೊಟ್ಟೆ ಬಿಟ್ಕೊಂಡ್ ಬಿಡಿ ಮಾಡ್ತಾನೆ. ಬಿಡಿ, ಹೊಟ್ಟೆ ಬಿಡಿ. ಒಂದ್ ನಿಮಿಷ ದಂಡ್ರಾಜ್, ಅಲ್ಲಿಂದ ಸ್ಟೈಲ್ ಆಗಿ ನಡ್ಕೊಂಡ್ ಬರ್ಬೇಕು. ಹೆಂಗೆ? ಹೊಟ್ಟೆ ಎಲ್ಲ ಫುಲ್ ಒಳಗಡೆ ಎಳ್ಕೊಂಡು ಸ್ಟೈಲ್ ಆಗಿ ವಾಕ್ ಮಾಡ್ಕೊಂಡ್ ಬನ್ನಿ ಆ ಕಡೆ ಸೈಡಿಂದ. ಇಷ್ಟೊಂದು ಬೆಕ್ಕು ಹೋಗ್ತಾ ಇವೆ. ಇಷ್ಟೊಂದ್ ಬೆಕ್ಕುಗಳು ಕೂಗ್ತಾ ಇದಾವಲ್ಲೋ, ಕಳ್ಳು ಬೆಕ್ಕುಗಳು. ಅಪ್ಪ, ಕ್ಯಾಟ್ ವಾಕ್. ದಂಡ್ರಾಜ್, ಈಗ ನನ್ಗೋಸ್ಕರ ಅಲ್ಲೇ ಸೇಮ್ ಜಾಗದಲ್ಲಿ ನಿಂತ್ಕೊಳ್ಳಿ. ಮ್ಯೂಸಿಕ್ ಬರಲ್ಲ, ಹೊಟ್ಟೆ ಆರಾಮ್ಸೆ ಬಿಟ್ಕೊಂಡು ನೀವೇ ಹಾಡಾಡ್ಕೊಂಡು ಬನ್ನಿ.